ವರ್ಷವನ್ನ ಆಗಮನ ಮಾಡಿಕೊಳ್ಳೋದಕ್ಕೆ ಬೆಂಗಳೂರು ಸಿದ್ಧವಾಗಿದೆ. ಅದರ ಮಧ್ಯದಲ್ಲೇ ಭರ್ಜರಿ ಬೇಟೆ ಕೂಡ ಆಡಲಾಗಿದೆ. ಬೆಂಗಳೂರಲ್ಲಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಡ್ರಗ್ಸ್ ಫ್ಯಾಕ್ಟರಿ ಆಯ್ತಾ ರಾಜಧಾನಿ ಬೆಂಗಳೂರು. ಬೆಂಗಳೂರಿನ 3 ಕಡೆ ಇದ್ದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದ್ದು, ಯರಪ್ಪನಹಳ್ಳಿ, ಕೊತ್ತನೂರು, ಹೊರಮಾವಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಕೊತ್ತನೂರು ಠಾಣೆ ವ್ಯಾಪ್ತಿಯ ಗೊಲ್ಲಹಳ್ಳಿಯಲ್ಲಿ ಫ್ಯಾಕ್ಟರಿ ನಡೀತಾ ಇತ್ತು. ನಿರ್ಜನ ಪ್ರದೇಶದಲ್ಲಿ ವ್ಯವಸ್ಥಿತವಾಗಿ ಫ್ಯಾಕ್ಟರಿಯನ್ನ ನಿರ್ಮಾಣ ಮಾಡಲಾಗಿತ್ತು. ಖಾಕಿ ಕಣ್ತಪ್ಪಿಸಿ ಡ್ರಗ್ಸ್ ತಯಾರಿಕೆ ಮಾಡ್ತಾ ಇದ್ದಂತ ಆರೋಪಿಗಳು. ಮಹಾರಾಷ್ಟ್ರದ ANTF-ನಿಂದ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿತ್ತು. ಹೊರ ರಾಜ್ಯದವರ ಡ್ರಗ್ಸ್ ಬಿಸ್ನೆಸ್ಗೆ ಬೆಂಗಳೂರು ಹಾಟ್ಸ್ಪಾಟ್ ಆಗಿದೆ. ರಾಜಸ್ಥಾನ ಮೂಲದ 2 ಕಿಂಗ್ ಪಿನ್ಗಳಿಂದ ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇತ್ತು. ಇಡೀ ದಂಧೆಯ ಕಿಂಗ್ ಪಿನ್ಗಳು ಯೋಗಿರಾಜ್ ಮತ್ತು ನಯನ್. ಈ 2 ಕಿಂಗ್ ಪಿನ್ಗಳಿಂದ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸಲಾಗ್ತಾ ಇತ್ತು. ನಾವು ಸ್ಕ್ರೀನ್ ಮೇಲೆ 2 ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದು ಕೊತ್ತನೂರು ಮತ್ತಿನ್ನೊಂದು ಯರಪ್ಪನಹಳ್ಳಿಯಲ್ಲಿ ನಡೀತಾ ಇದ್ದಂತಹ ಡ್ರಗ್ಸ್ ಫ್ಯಾಕ್ಟರಿಯ ದೃಶ್ಯ. ಇದೀಗ ಕೊತ್ತನೂರಲ್ಲೂ ಹಾಗೂ ಯರಪ್ಪನಹಳ್ಳಿ 2 ಕಡೆ ಕೂಡ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದ ANTF-ನಿಂದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿತ್ತು. ಬರೋಬ್ಬರಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿತ್ತು. ಹಲವಾರು ಸಮಯದಿಂದ ಈ ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇದ್ರೂ ಕೂಡ ಪೊಲೀಸರಿಗೆ ಇದರ ಸುಳಿವು ಸಿಕ್ಕಿರಲಿಲ್ಲ. ಇದೀಗ ಮಹಾರಾಷ್ಟ್ರ ಮೂಲದ ANTF-ನಿಂದ ಸೀಸ್ ಮಾಡಲಾಗಿದೆ. ಬೆಂಗಳೂರಲ್ಲೇ ಡ್ರಗ್ಸ್ ಅನ್ನ ತಯಾರಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮಾಡ್ತಾ ಇದ್ರು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಬಂಧಿಸಲಾಗಿದೆ. ಮಹಾರಾಷ್ಟ್ರ ANTF-ನಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ ಉತ್ಪಾದನೆ ಮಾಡ್ತಿದ್ದಂತಹ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಲಾಗಿರುವಂತದ್ದು. ಸದ್ಯ ನಾನೀಗ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲಹಳ್ಳಿ ಸಮೀಪದಲ್ಲಿದ್ದೇನೆ. ಇಲ್ಲಿ ಈ ಒಂದು ಪ್ರದೇಶವನ್ನು ನೀವೇನು ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ಫ್ಯಾಕ್ಟರಿ ಕೂಡ ಇತ್ತು. ಅದನ್ನ ಕೂಡ ಈಗಾಗಲೇ ಸೀಸ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿದ್ದಂತಹ ಯಂತ್ರೋಪಕರಣಗಳನ್ನ ಕೂಡ ಈಗಾಗಲೇ ಮಹಾರಾಷ್ಟ್ರ ANTF-ನವರು ವಶಕ್ಕೆ ಕೂಡ ಪಡೆದಿರುವಂತದ್ದು. ಹಾಗೆ ಇಲ್ಲಿ ಯಾವ ರೀತಿಯಲ್ಲಿ ಡ್ರಗ್ಸ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಯಾವ ಕಡೆಗೆ ಇವರು ಸರಬರಾಜನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಸಾಕಷ್ಟು ದೂರದಲ್ಲಿರುವಂತಹ ಸ್ಥಳಗಳು, ಅಂದ್ರೆ ಸಿಟಿಯಿಂದ ಹೊರವಲಯದಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಯಾರು ಕೂಡ ಜನರ ಓಡಾಟ ಅನ್ನುವಂಥದ್ದು ಕೂಡ ತುಂಬಾ ಕಡಿಮೆ ಇದೆ. ಒಂದು ಕಡೆಯಲ್ಲಿ ಮಾವಿನ ತೋಪಿದೆ, ಅದರ ಪಕ್ಕದಲ್ಲಿ ಇರುವಂತಹ ಈ ಒಂದು ಕಟ್ಟಡದಲ್ಲಿಯೇ ಇವರು ಡ್ರಗ್ಸ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ರು ಅನ್ನುವಂಥದ್ದೇನಿದೆ ಅದು ಮಹಾರಾಷ್ಟ್ರ ಪೊಲೀಸರ ಒಂದು ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲಿ ದಾಳಿಯನ್ನ ಮಾಡಿದರೆ, ಹಾಗೆ ಪರಿಶೀಲನೆಯನ್ನ ಕೂಡ ಈಗಾಗಲೇ ನಡೆಸಿರುವಂತದ್ದು. ಇನ್ನು ಆರೋಪಿಗಳನ್ನ ಬಂಧಿಸಲಾಗಿದೆ. ಆ ಆರೋಪಿಗಳು ಕೊಡುವಂತಹ ಒಂದು ಮಾಹಿತಿಯ ಆಧಾರದ ಮೇಲೆ ಮುಂದಿನ ಒಂದು ತನಿಖೆಯನ್ನ ಕೂಡ ಮಹಾರಾಷ್ಟ್ರ ANTF ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇವರು ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಹಾಗೆ ಇಲ್ಲಿ ಸಿಕ್ಕಂತಹ ಎಲ್ಲಾ ರಾಸಾಯನಿಕ ವಸ್ತುಗಳನ್ನ ಕೂಡ FSL-ಗೆ ಕಳುಹಿಸಿ ಕೊಡ್ತಾರೆ. ಇದರಿಂದ ಯಾವ ರೀತಿಯ ಡ್ರಗ್ಸ್ ಗಳನ್ನ ತಯಾರಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಹೋಗ್ತಾರೆ. ಅನಂತರದಲ್ಲಿ ಇಲ್ಲಿಂದ ಯಾವ ಡ್ರಗ್ಸ್ಗಳು ಸಪ್ಲೈ ಆಗ್ತಾ ಇತ್ತು ಅನ್ನೋದೇನಿದೆ ಅದು ಕೂಡ ಗೊತ್ತಾಗುತ್ತೆ. ಯಾವಾಗ ಮಹಾರಾಷ್ಟ್ರ ANTF ಇಲ್ಲಿಗೆ ಬಂದು ಪರಿಶೀಲನೆ ನಡೆಸ್ತಾರಲ್ಲ, ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಫ್ಯಾಕ್ಟರಿಗಳಿರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಒಟ್ಟು 3 ಕಡೆ ಈಗಾಗಲೇ ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ಫ್ಯಾಕ್ಟರಿಗಳನ್ನ ಸೀಸ್ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.